ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ಏನಿದೆಯಲ್ಲ ಇದು ಮುಂದುವರಿತಾನೇ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಲ್ತಾನೇ ಇಲ್ಲ ಸಿಎಂ ಕುರ್ಚಿಯ ಸಂಘರ್ಷ. ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕುವುದಕ್ಕೆ ಡಿಕೆ ಶಿವಕುಮಾರ್ ತಂತ್ರವನ್ನ ಹೆಣೆತಿದ್ದಾರೆ. ಹೈಕಮಾಂಡ್ ಮೂಲಕವೇ ಬ್ರೇಕ್ ಅನ್ನ ಹಾಕುವುದಕ್ಕೆ ಪ್ಲಾನ್ ಮಾಡಿದಾರಂತೆ. ಹೀಗಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಸಾಕಷ್ಟು ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ. ಸಿಎಂ ಅಭಿಮಾನಿಗಳಿಂದ ಅಹಿಂದ ಸಮಾವೇಶಕ್ಕೆ ರೂಪುರೇಷೆಗಳು ರೆಡಿಯಾಗಿದೆ. ಸಮಾವೇಶಕ್ಕೆ ಬ್ರೇಕ್ ಹಾಕುವುದಕ್ಕೆ ಡಿಕೆಶಿ ಪ್ರಯತ್ನವನ್ನ ಪಡುತ್ತಿದ್ದಾರೆ. ಸಮಾವೇಶದ ಬಗ್ಗೆ ರಾಹುಲ್ ಗಾಂಧಿಯವರ ಗಮನಕ್ಕೆ ತರುವುದಕ್ಕೆ ತಂತ್ರವನ್ನ ಹೆಣೆತಿದ್ದಾರಂತೆ. ನೋಡಿ, ಇಷ್ಟು ದಿನ ಕುರ್ಚಿಯ ಫೈಟ್ ಒಂದು ರೀತಿ ಬ್ರೇಕ್ ಬೀಳುತ್ತೆ ಅಂತಂದ್ರೆ ಅದು ಕೂಡ ನಿಲ್ಲುವಂತೆ ಯಾವುದೇ ಚಾನ್ಸಸ್ ಇಲ್ಲ. ಇದರ ನಡುವೆ ದೆಹಲಿಯಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದರ ನಡುವೆನೇ ರಾಜ್ಯದಲ್ಲಿ ಅಹಿಂದ ಸಮಾವೇಶಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಅಹಿಂದ ಬಲವೇ ಅವರಿಗೆ ಒಂದು ರೀತಿ ಶ್ರೀರಕ್ಷೆ ಇದ್ದಂತೆ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸುದೀರ್ಘವಾಗಿ ದಾಖಲೆಯ ಮುಖ್ಯಮಂತ್ರಿ ಎನ್ನುವಂಥ ಪಟ್ಟಿ ಕೂಡ ಒಂದೇನು ಬರ್ತಾ ಇದೆಯಲ್ಲ, ಇದರ ನಡುವೆನೇ ಅವರ ಶಕ್ತಿ ಅಥವಾ ಬಲ ಪ್ರದರ್ಶನ ಮಾಡುವುದಕ್ಕೆ ಆಪ್ತ ವಲಯದ ಇತರ ಸಚಿವರು, ನಾಯಕರು, ಬೆಂಬಲಿಗರು ಎಲ್ಲರೂ ಸೇರಿಕೊಂಡು ಸಮುದಾಯದವರೆಲ್ಲ ಸಮಾವೇಶ ಮಾಡೋದಕ್ಕೆ ಸಜ್ಜು ಮಾಡ್ತಿದ್ದಾರೆ. ಅದು ಕೂಡ ಅವರ ತವರು ಕ್ಷೇತ್ರದಲ್ಲೇ ಇಂಥದ್ದೊಂದು ಕೆಲಸ ಆಗಬೇಕು, ಸಮಾವೇಶನ ಮಾಡಿ ಅವರ ಶಕ್ತಿ ಏನದನ್ನ ತೋರಿಸಬೇಕು ಅಂತ ರೆಡಿ ಮಾಡ್ಕೊಂತಿದ್ದಾರೆ. ನಡುವೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಇವೆಲ್ಲ ವಿಚಾರವನ್ನ ರಾಹುಲ್ ಗಾಂಧಿಯವರ ಗಮನಕ್ಕೆ ತರಬೇಕು ಅನ್ನುವಂಥ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ. ಸಮಾವೇಶದ ಬಗ್ಗೆ ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದು ತಮ್ಮದೇ ಆದಂಥ ರಾಜಕೀಯ ತಂತ್ರಗಾರಿಕೆಯನ್ನ ಡಿಸಿಎಂ ಮಾಡ್ತಿದ್ದಾರೆ ಅನ್ನೋ ಚರ್ಚೆಗಳಾಗ್ತಿದೆ. ಆದರೆ ಈ ಸಮಾವೇಶಕ್ಕೆ ನಿಜಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇದೆಯಾ? ಈ ಹಿಂದೆಯೂ ಕೂಡ ಒಂದಿಷ್ಟು ಸಮಾವೇಶಗಳಾಗಬೇಕಂತ ಸಿದ್ಧತೆ ನಡೆದಿತ್ತು, ಆದರೆ ಅದಕ್ಕೆ ಬ್ರೇಕ್ ಹಾಕೋದ್ರಲ್ಲಿ ಯಶಸ್ವಿ ಆಗಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, ಅಹಿಂದ ಸಮಾವೇಶ ನಡೆದ್ರೆ ಸಿದ್ದು ಫುಲ್ ಸ್ಟ್ರಾಂಗ್ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಮತ್ತಷ್ಟು ಸ್ಟ್ರಾಂಗ್ ಆಗಲಿದ್ದಾರೆ. ಪ್ರಿಯಾಂಕ ಮೂಲಕ ರಾಹುಲ್ ಭೇಟಿಗೆ ಡಿಕೆ ಯತ್ನಿಸುತ್ತಿದ್ದಾರೆ. ರಾಹುಲ್ ಭೇಟಿಯಾಗುವುದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಡಿಕೆಶಿ. ಹಿಂದೆ ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ರು, ಎಲ್ಲವೂ ರೆಡಿ ಆಗಿತ್ತು. ಹೈಕಮಾಂಡ್ ಮೂಲಕವೇ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ರು. ಅಂದ್ರೆ ಅಹಿಂದ ಬದಲಿಗೆ ಕೆಪಿಸಿಸಿಯ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೆಲಸ ಮಾಡ್ತಾರೆ. ಕೆಪಿಸಿಸಿ ಕಾರ್ಯಕ್ರಮ ಅನ್ನೋದಾಗಿ ಇದನ್ನ ಹಮ್ಮಿಕೊಳ್ಳಲಾಗಿತ್ತು. ಸದ್ಯ ಅಹಿಂದ ಸಮಾವೇಶಕ್ಕೂ ಕೂಡ ಬ್ರೇಕ್ ಹಾಕುವುದಕ್ಕೆ ಯತ್ನಗಳಾಗ್ತಿದೆ. ತೆರೆಮರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ. ಈ ಹಿಂದೆ ಹಾಸನದಲ್ಲಿ ಎಲ್ಲ ರೆಡಿ ಆಗಿತ್ತು, ಇನ್ನೇನು ಸಮಾವೇಶ ಆಗೇ ಬಿಡುತ್ತೆ, ಮತ್ತೊಂದು ಶಕ್ತಿ ಪ್ರದರ್ಶನ ಅನ್ನೋ ಮಟ್ಟಿಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇಶದಲ್ಲಿ ಇರಲಿಲ್ಲ, ವಿದೇಶಕ್ಕೆ ಹೋಗಿದ್ರು. ಬರ್ತಿದ್ದಂತೆ ನೇರವಾಗಿ ರಾಜ್ಯಕ್ಕೆ ಬಂದಿರಲಿಲ್ಲ. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಂತರದಲ್ಲಿ ನಡೆದಂತ ಘಟನೆ ಅಂತಂದ್ರೆ ಅಹಿಂದ ಸಮಾವೇಶ ಏನಾಗಿತ್ತು, ಇದು ಕೆಪಿಸಿಸಿಯ ಅಡಿಯಲ್ಲಿ ಅಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡೋ ಕೆಲಸ ಆಯಿತು. ಕೊನೆ ಕ್ಷಣದಲ್ಲಿ ಎಲ್ಲವೂ ಕೂಡ ಬದಲಾಯಿತು. ಯಾಕೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೌದು, ಪಕ್ಷದ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ ಅಥವಾ ಹೈಕಮಾಂಡ್ ನಾಯಕರ ಸೂಚನೆಯಂತೆ ನಡೆಯಿತು. ಬಟ್ ಈ ಬಾರಿ ಪ್ರಿಯಾಂಕ ಅವರ ಮೂಲಕವಾಗಿ ರಾಹುಲ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಶತಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಯಶಸ್ವಿ ಆಗತ್ತಾ ಇಲ್ವಾ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಕಚ್ಚಾಟಗಳಿಗೆ ಇದು ಕಾರಣ ಆಗುತ್ತೆ ಅನ್ನೋದು ನೋಡಬೇಕು. ಆದರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ಸಾಗ್ತಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಸರ್ಕಸ್ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿಗೆ ಡಿಕೆಶಿ ಸರ್ಕಸ್ ಅನ್ನ ಮಾಡ್ತಿದ್ದಾರೆ, ಭೇಟಿ ಆಗಬೇಕು ಅಂತ. ಇತ್ತ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಸ್ತವ್ಯವನ್ನ ಹೂಡಿದ್ದಾರೆ. 3 ದಿನದಿಂದ ಬೆಂಗಳೂರಿನಲ್ಲೇ ಖರ್ಗೆ ಅವರು ಇದ್ದಾರೆ. ನೀವೇ ಗೊಂದಲವನ್ನ ಸರಿಪಡಿಸಿಕೊಳ್ಳಿ ಅನ್ನೋದಾಗಿ ಖರ್ಗೆ ಅವರು ಹೇಳಿದ್ರು. ಈ ಚರ್ಚೆ ಇದೆಯಲ್ಲ, ಜೊತೆಯಲ್ಲಿ ತಮ್ಮ ಹೇಳಿಕೆಯ ಬಳಿಕ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಐಸಿಸಿಯ ಅಧ್ಯಕ್ಷರು, ರಾಜ್ಯದಿಂದ ಹೋದಂತ ನಾಯಕ. ಬಟ್ ಇತ್ತೀಚೆಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು, ಈ ಸಿಎಂ ಕುರ್ಚಿಯ ಕಚ್ಚಾಟಗಳ ನಡುವೆನೇ ನೋಡಿ, ಇದು ಸ್ಥಳೀಯ ಮಟ್ಟದಲ್ಲೇ ನೀವು ಪರಿಹಾರ ಮಾಡ್ಕೊಳ್ಬೇಕು, ಇದು ಹೈಕಮಾಂಡ್ ನಾಯಕರವರೆಗೂ ಬರೋದು ಬೇಡ,
ನೀವೇ ಕ್ರಿಯೇಟ್ ಮಾಡಿಕೊಂಡಿದ್ದು, ನೀವೇ ಅದಕ್ಕೊಂದು ಫುಲ್ ಸ್ಟಾಪ್ನ ಇಡಿ ಅನ್ನೋ ಸೂಚನೆಯನ್ನ ಕೊಡ್ತಾರೆ. ಇದು ಹೈಕಮಾಂಡ್ ನಾಯಕರ ಮೂಲಕವಾಗಿಯೇ ಬಂದಿರುವಂಥ ಸಂದೇಶನೋ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ಸ್ಟ್ಯಾಂಡ್ ತಗೊಂಡ್ರ ಅನ್ನೋ ಕ್ಲಾರಿಟಿ ಇಲ್ಲ. ಬಟ್ ಆದರೆ ಖರ್ಗೆ ಅವರ ಮಾತು ಮಾತ್ರ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ವ್ಯಾಖ್ಯಾನವನ್ನು ಪಡ್ಕೊಳ್ತು. ಕಳೆದ 3 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ನೀವೇ ಗೊಂದಲವನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳಿದರು. ಅದಾದ ನಂತರದಲ್ಲಿ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರಂತೆ. ಮುಂದೆ ಏನು ಮಾಡಬೇಕು, ಮುಂದಿನ ನಿರ್ಣಯಗಳು ಹೇಗಿರಬೇಕು, ಒಂದು ಕಡೆ ಸಮಾವೇಶಕ್ಕೆ ಸಿದ್ಧತೆಗಳಾಗ್ತಿದೆ. ಈತ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು, ಅವರನ್ನ ಮೀಟ್ ಮಾಡಬೇಕು, ಕೆಲ ವಿಚಾರಗಳನ್ನು ಅವರ ಗಮನಕ್ಕೆ ತರಬೇಕೆನ್ನೋ ಒಂದಿಷ್ಟು ಪ್ಲಾನಿಂಗ್ ಜೊತೆಯಲ್ಲಿದ್ದಾರೆ. ಬಟ್ ಖರ್ಗೆ ಅವರ ಮುಂದಿನ ನಡೆ ಏನಿರುತ್ತೆ? ಹೈಕಮಾಂಡ್ ನಾಯಕರು ಮತ್ತೆ ಎಂಟ್ರಿ ಕೊಡ್ತಾರಾ ಅಥವಾ ಸಮಾವೇಶದ ಫೈಟ್ ಶುರುವಾಗುತ್ತಾ? ನಿಲ್ಲಿಸಿ ಒಂದು ಅಪ್ಡೇಟ್ ಇದೆ ನೋಡಿ. ವರಿಷ್ಠರ ಜೊತೆ DKಶಿ ಪರ ಕಸರತ್ತನ್ನ ನಡೆಸಿದ್ದಂತಹ ಖರ್ಗೆ ಅವರು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ಬದಲಾವಣೆ ವಿಚಾರ ಏನಿದೆಯಲ್ಲ, ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೇಟಾಗ್ತಿದ್ದಾರಂತೆ. DKಶಿ ಆಗಿದ್ದಂಥ ಆಯ್ಕೆಗಳೇನಿತ್ತಲ್ಲ, DKಶಿಗೆ ಕೆಲವೊಂದಿಷ್ಟು ಫೇಲ್ ಆಯಿತು. ಸದ್ಯ ರಾಹುಲ್ ಭೇಟಿಗೆ ಸರ್ಕಸ್ ಮಾಡ್ತಿದ್ದಾರೆ. ಅವ್ರನ್ನ ಭೇಟಿ ಮಾಡಲೇಬೇಕು. ಆದರೆ ಈವರೆಗೂ ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶಗಳೇ ಸಿಗ್ತಾ ಇಲ್ಲ. DCM DK ಶಿವಕುಮಾರ್ ಅವರಿಗೆ, ಪಕ್ಷ ನಿಷ್ಠೆಯ ನಾಯಕ, ನೋಡಿ 2-3 ದಿವಸದಿಂದಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅವ್ರನ್ನ ಮೀಟ್ ಮಾಡಬೇಕು, ಕೆಲ ವಿಚಾರಗಳನ್ನ ಚರ್ಚಿಸಬೇಕು ಅಂತ. ನೋಡಿ, ಈ ವರಿಷ್ಠರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಇವರು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಭೇಟಿ ಮಾಡಬೇಕು ಅನ್ನೋದು ಒಂದು. ಆದರೆ ಈ CM ಚೇಂಜ್ ಆಗಬೇಕೆನ್ನೋ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೇಟಾಗ್ತಿದ್ದಾರೆ. ಹಾಗಾಗಿನೇ DK ಶಿವಕುಮಾರ್ ಅವರಿಗಿದ್ದಂಥ ಆಯ್ಕೆಗಳೆಲ್ಲವೂ ಕೂಡ ಫ್ಲಾಪ್ ಆಯಿತು. ಸದ್ಯ ಅವ್ರನ್ನ ಭೇಟಿ ಮಾಡಲೇಬೇಕು ಅಂತ ಸರ್ಕಸ್ ನಡೆಸ್ತಿದ್ದಾರೆ. ಆದರೆ ಅವಕಾಶಗಳು ಸಿಗ್ತಿಲ್ಲ. ಮತ್ತೆ ಕಾದು ನೋಡಬೇಕು ಅಥವಾ ಡಿಲೇ ಮಾಡಬೇಕು. ಸದ್ಯಕ್ಕೆ ಯಾವ ನಿರ್ಣಯಗಳು ಕೂಡ ಕರ್ನಾಟಕದ CM ಪಟ್ಟದ ವಿಚಾರವಾಗಿ ತೆಗೆದುಕೊಳ್ಳೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ರ ಇದು ಪ್ರಶ್ನೆಯಾಗಿ ಉಳಿತಾ ಇದೆ. ಆದರೆ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಸಿಗ್ತಾರಾ ಇಲ್ವಾ ಕಾದು ನೋಡೋಣ. ಸಿಎಂ ತವರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಅಹಿಂದ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಅಹಿಂದ ಸಮುದಾಯ ಸಿದ್ಧತೆ ನಡೆಸ್ತಾ ಇದೆ. ಕುರ್ಚಿ ಕದನದ ನಡುವೆ ಮೆಗಾ ಸಮಾವೇಶಕ್ಕೆ ತಯಾರಿಗಳಾಗ್ತಿದೆ. ಮೈಸೂರಿನಲ್ಲಿ ಸಮಾವೇಶವನ್ನ ನಡೆಸುವ ಕುರಿತು ಪೂರ್ವಭಾವಿ ಮೀಟಿಂಗ್ ನಡೆದಿದೆ. ಖಾಸಗಿಯ ಹೋಟೆಲ್ನಲ್ಲಿ ಅಹಿಂದ ಮುಖಂಡರೆಲ್ಲರೂ ಕೂಡ ಸೇರಿದ್ರು. ಸಿದ್ದು ಕುರ್ಚಿಯನ್ನ ಉಳಿಸುವುದಕ್ಕೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡದಂತೆ ಕಾಣಿಸ್ತಿದೆ. ಸಿದ್ದರಾಮೋತ್ಸವ ರೀತಿ ಬೃಹತ್ ಅಹಿಂದ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಆಪ್ತರು ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಸಭೆ ನಡೆದಿದೆ. ಜನವರಿ 25ರಂದು ಅಹಿಂದ ಸಮಾವೇಶವನ್ನು ನಡೆಸುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಸ್ತು ಪ್ರದರ್ಶನ ಅನಾವರಣದಲ್ಲಿ ಸಮಾವೇಶಕ್ಕೆ ಚಿಂತನೆ ಮಾಡ್ತಿದ್ದಾರೆ. 20ರಿಂದ 30 ಸಾವಿರ ಜನರನ್ನ ಸೇರಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬಿಸಿ ತುಪ್ಪದ ವಾತಾವರಣಕ್ಕೆ ಜಾಸ್ತಿ ತುಪ್ಪ ಸುರಿತಾ ಇರೋದಿದೆ. ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಮೈಸೂರಿನಲ್ಲೇ ಇಂಥದ್ದೊಂದು ದೊಡ್ಡ ಮಟ್ಟದ ಸಮಾವೇಶ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಅದಕ್ಕೆ ನೋಡಿ, ಮೈಸೂರು ಅಹಿಂದ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಅಹಿಂದ ಸಮಾವೇಶವನ್ನ ನಡೆಸುವುದಕ್ಕೆ ಪೂರ್ವ ಸಿದ್ಧತಾ ಸಭೆಯನ್ನ ಕೂಡ ಅಲ್ಲಿನ ಸಮುದಾಯದ ನಾಯಕರು ಅಥವಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಸಿದ್ದರಾಮಯ್ಯನವರ ಹಿತೈಷಿಗಳು, ಸಮುದಾಯದ ಇತರರೆಲ್ಲ ಸೇರ್ಕೊಂಡು ಮಾಡಿರೋ ಚರ್ಚೆ ಇದು. ಖಾಸಗಿ ಹೋಟೆಲ್ನಲ್ಲಿ ಸಾಕ್ತು. ಬಟ್ ಒಂದು ನೋಡಿ, ಅವರು ಕುರ್ಚಿಯನ್ನು ಉಳಿಸಬೇಕು, ಸಿದ್ದರಾಮಯ್ಯನವರ ಶಕ್ತಿ ಏನಿದೆ, ಸಮುದಾಯದ ಬೆಂಬಲಗಳಿಗೇನಿದೆ ಅನ್ನೋದನ್ನ ಸೂಚಿಸುವುದಕ್ಕೆ, ಒಂದು ಮೆಸೇಜ್ ಪಾಸ್ ಮಾಡೋದಕ್ಕೆ. ಈ ಹಿಂದೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ಏನು ನಡೆದಿತ್ತಲ್ಲ, ಇದು ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಅವರ ಶಕ್ತಿ ಏನು, ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ಮೆಸೇಜು, ಮತ್ತೊಂದು ಕಡೆಯಲ್ಲಿ ರಾಜ್ಯದ ಜನ ಕೂಡ ಅವ್ರನ್ನ ಒಪ್ಪುವಂಥ ಕಾರ್ಯಕ್ರಮ ಆಗಿತ್ತು. ಈಗ ಸಿದ್ದರಾಮಯ್ಯನವರ ಆಪ್ತರು ಮಾಡ್ತಿರುವಂಥ ಮೆಸೇಜ್ ಇದೆಯಲ್ಲ, ಅವರ ಇಮೇಜ್ ಏನು ಅನ್ನೋದನ್ನ ತೋರ್ಪಡಿಸೋದಿರಬೇಕು. ಜನವರಿ 25ರಂದು ಅಹಿಂದ ಸಮಾವೇಶ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 20ರಿಂದ 30 ಸಾವಿರ ಜನರನ್ನ ಈ ಕಾರ್ಯಕ್ರಮದಲ್ಲಿ ಸೇರಿಸಿ ಸಿದ್ದರಾಮಯ್ಯನವರ ಜೊತೆ ಯಾವ್ಯಾವ ಸಮುದಾಯ ಇದೆ, ಯಾವ್ಯಾವ ನಾಯಕರಿದ್ದಾರೆ, ಜನ ಅವರ ಜೊತೆ ಸುದೀರ್ಘವಾಗಿದ್ದಾರೆ, ದಾಖಲೆಯ ಮುಖ್ಯಮಂತ್ರಿ ಜೊತೆ ಅವರೆಲ್ಲರೂ ಇದ್ದಾರೆ. ಹಾಗಾಗಿ
ಸಿಎಂ ಕುರ್ಚಿ ವಿಚಾರ ಎಲ್ಲಾದರೂ ಆಚೆ ಈಚೆ ಆಯ್ತು ಅಥವಾ ಬದಲಾವಣೆ ವಿಚಾರ ಬಂತಂದ್ರೆ ಮುಂದಿನ ಚುನಾವಣೆ ಜನರ ಬೆಂಬಲ ಮತಗಳು ಡಿವೈಡ್ ಆಗುತ್ತೆ ಅನ್ನೋದನ್ನ ಸೂಚಿಸುವುದಕ್ಕೆ ಪ್ಲಾನ್ ಮಾಡ್ಕೊಂಡಂಗಿದೆ. ಅಂತ ಒಬ್ಬ ಅಹಿಂದ ಸಮುದಾಯದ ಅಸ್ಮಿತೆ